ಏನು ಕನಿಷ್ಠ ವೇತನದ ದರಗಳನ್ನು ನಿಗದಿ ಮಾಡಿ ಕಳೆದ ಮೇ 22ನೇ ತಾರೀಕು ರಾಜ್ಯ ಕಾರ್ಮಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವ್ಯಾವ ಶೆಡ್ಯೂಲ್ ಬರ್ತಕ್ಕಂಥ ಎಂಪ್ಲಾಯ್ಮೆಂಟ್ಗಳಿಗೆ ಎಷ್ಟು ಮಟ್ಟಿಗೆ ಕನಿಷ್ಠ ದರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಈ ಅಧಿಸೂಚನೆಯನ್ನು ಹೊರಡಿಸಿ ಈಗಾಗಲೇ 2 ತಿಂಗಳು ಕಳೆದು ಕೂಡ ಇಲ್ಲಿ ತನಕ ಯಾವುದೇ ಇಲಾಖೆನಲ್ಲಿ ಸ್ವತಃ ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಒಂದು ಈ ಕನಿಷ್ಠ ವೇತನದ ಅಧಿಸೂಚನೆಯನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಕಾರಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಖಾಸಗಿ ಉದ್ದಿಮೆದಾರರು, ಖಾಸಗಿ ಇಂಡಸ್ಟ್ರಿಯಲಿಸ್ಟ್ಗಳು ಹೈಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾವು ಈ ಒಂದು ಹೆಚ್ಚಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತೇಳಿ ಸರ್ಕಾರ ಈ ಒಂದು ಏನು ಹೊಸದಾಗಿ ಏರಿಸಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ನಿರಾಕರಿಸ್ತಿದೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಖಾಸಗಿ ಉದ್ದಿಮೆದಾರರು ತಮ್ಮ ಉದ್ದಿಮೆಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆ ಏನು ಹೆಚ್ಚಾಗಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಆದರೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಕೊಡ್ಲಿಕ್ಕೆ ವೇತನ ಕೊಡ್ಲಿಕ್ಕೆ ಸ್ವತಃ ಸರ್ಕಾರ ತಾನೇ ಒಬ್ಬ ಏನು ಮೂಲ ಉದ್ಯೋಗದತ್ತರಾಗಿತ್ಕೊಂಡು ಯಾಕೆ ತಾನೇ ಹೊರಡಿಸಿರ್ತಕ್ಕಂಥ ಆದೇಶವನ್ನ ಫಾಲೋ ಮಾಡ್ತಿಲ್ಲ, ತಾನೇ ಹೊರಡಿಸಿರ್ತಕ್ಕಂಥ ಆದೇಶವನ್ನು ಯಾಕೆ ಜಾರಿಗೊಳಿಸ್ತಿಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ತನ್ನದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಹಲವಾರು ಲಕ್ಷಾಂತರ ಜನ ಹೊರಗುತ್ತಿಗೆ ನೌಕರಿದ್ದಾರೆ. ತಾನು ಮೊದಲು ಅವ್ರಿಗೆ ಈಗ ಹೊಸದಾಗಿ ಏನು ಆಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಟ್ಟು ನಂತರದಲ್ಲಿ ಉಳಿದ ಖಾಸಗಿಯವರು ಕೂಡ ಹೇಳಲಿಕ್ಕೆ ಅವಕಾಶ ಇರ್ತಿತ್ತು. ಬಟ್ ಈ ಪ್ರಕರಣ ನಾವು ನೋಡ್ತಿದ್ದೀವಿ, ಕಳೆದ 2 ತಿಂಗಳಿಂದ ಇಲ್ಲಿ ತನಕ ಈ ಹೊಸದಾಗಿ ಏರಿಕೆ ಆಗಿರ್ತಕ್ಕಂಥ ಏನು ವೇತನ ಇದೆಯೋ, ಈ ವೇತನ ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಕಳೆದ 10 ವರ್ಷಗಳಿಂದ ಕರ್ನಾಟಕದಲ್ಲಿ ಕನಿಷ್ಠ ವೇತನವನ್ನು ಏರಿಕೆ ಮಾಡಿಲ್ಲ. ಕೇವಲ ವಿಡಿಎನ ಮಾತ್ರ ಕೊಳ್ಳುತ್ತಾ ಬರಲಾಗಿದೆ ಹೊರತು ಕನಿಷ್ಠ ವೇತನವನ್ನ ಇಲ್ಲಿ ತನಕ ಕೊಟ್ಟಿರಲಿಲ್ಲ. ಸಂಬಳವನ್ನ ಬೆಲೆ ದರಗಳ ಏರಿಕೆ ತಕ್ಕಂತೆ ಅವರ ಸಂಬಳವನ್ನ ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಲಿಲ್ಲ. ಇದಕ್ಕೆ 10 ಹೋರಾಟಗಳು ನಡೆಯಿತು, ಮತ್ತೆ ನ್ಯಾಯಾಲಯದ ಪ್ರಕರಣ ನಡೆದು ಎಲ್ಲವೂ ಆಗಿ ಅಂತಿಮವಾಗಿ ಇವತ್ತು ತೀರ್ಮಾನ ಆಗಿ ಇಷ್ಟು ಸಂಬಳ ಕೊಡಬೇಕು ಅಂತ ಹೇಳಿ ಆದೇಶ ಆದ್ಮೇಲೆ ಕೂಡ ಆ ಆದೇಶವನ್ನ ಜಾರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ ಅಂತ ಹೇಳಿದ್ರೆ, ನಾವು ಈ ಸರ್ಕಾರ ಕಾರ್ಮಿಕ ಪರವಾಗಿದ್ಯಾ ಇಲ್ಲ ಕಾರ್ಮಿಕ ವಿರುದ್ಧವಾಗಿದ್ಯಾ ಅಂತ ನೋಡ್ಬೇಕಾಗತ್ತೆ. ಹಂಗಾಗಿ ನಾವು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಬರುವ ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನಲ್ಲಿ ಏನು ಈ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಆಗ್ರಹ ಸಮಾವೇಶವನ್ನು, ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನು ಆರ್ಗನೈಸ್ ಮಾಡ್ತಿದ್ದೀವಿ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಒಂದು ಕಡೆಗೆ ಕಾರ್ಮಿಕ ಇಲಾಖೆ ಬರೀ ಅಧಿಸೂಚನೆ ಹೊರಡಿಸಿ ಕೈ ಕಟ್ಕೊಂಡು ಕೂತಿದೆ ಹೊರತು ಈ ಆದೇಶವನ್ನ ಜಾರಿ ಮಾಡ್ತಕ್ಕಂಥ ತನ್ನ ಶಾಸನಬದ್ಧ ಕೆಲಸವನ್ನ ಅದು ಮಾಡ್ತಾ ಇಲ್ಲ. ಹಂಗಾಗಿ ಕಾರ್ಮಿಕ ಇಲಾಖೆಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಮತ್ತೆ ರಾಜ್ಯ ಸರ್ಕಾರ ಇನ್ನೊಂದು ಅಡ್ವಾಂಟೇಜ್ ನ ಪಡ್ಕೊಳ್ಳಕ್ ಪ್ರಯತ್ನ ಮಾಡ್ತಿದೆ. ಹೆಂಗೂ ಪ್ರಕರಣ ಕೋರ್ಟಲ್ ಇದೆ, ಬಿದ್ದೋರೆ ಕೋರ್ಟಲ್ ಬಿದ್ದೋಗ್ಲಿ, ಕೇಳಿದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೋ ಬಟ್ ಕೋರ್ಟ್ ಹಿಂಗೆ ಹೇಳಿದೆ ಅಂತ ಹೇಳಿ ಒಂದು ಸಬೂಬನ್ನ ಹೇಳಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾಯ್ತಾ ಇದೆ. ನಿಜವಾಗ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ, ಹೊರಗುತ್ತಿಗೆ ನೌಕರರಿಗೆ ಏನಾದ್ರೂ ಕೂಡ ಒಂದಿಷ್ಟು ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ತಾನು ಮಾಡಿರ್ತಕ್ಕಂಥ ಘೋಷಣೆಯನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಆಗಸ್ಟ್ 13ನೇ ತಾರೀಕು ಏನು ಈ ಸಾರಿ ಅಧಿವೇಶನ ಕೂಡ ಆರಂಭ ಆಗುತ್ತೆ, ಅದೇ ದಿನ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನ ಮಾಡ್ತೀವಿ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಸಮಾವೇಶದ ಮೂಲಕ ಮಾಡ್ತೀವಿ. ಒಂದು ವೇಳೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಬೀಳಿಸಿ ಮತ್ತೆ ಹೊರಗುತ್ತಿಗೆ ನೌಕರರಿಗೆ ಒಂದು ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೂ ಕೂಡ ಹಿಂದೆ ಏನು ಸರ್ಕಾರಗಳು ಕಾರ್ಮಿಕ ವಿರೋಧಿಯಾಗಿ ನಡ್ಕೊಂಡು ಅದರ ಪರಿಣಾಮವನ್ನು ಈಗಾಗಲೇ ಆ ಪಕ್ಷಗಳು ಅನುಭವಿಸ್ತಿದ್ದಾವೆ. ಅದೇ ಪರಿಣಾಮವನ್ನ ಕಾಂಗ್ರೆಸ್ ಸರ್ಕಾರ ಕೂಡ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತು ಇಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ. ಆಗಸ್ಟ್ 13ಕ್ಕೆ ನಾವು ಮಾಡ್ತೀವಿ, ಅವತ್ತು ಒಂದಿನ ಮಾಡ್ತೀವಿ ಅದನ್ನ. ಸೊ ಸರ್ಕಾರ ಅಷ್ಟರೊಳಗಡೆ ಇದಕ್ಕೊಂದು ಪಾಸಿಟಿವ್ ಆಗಿ ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಸೊ ವೆಲ್ ಅಂಡ್ ಗುಡ್. ಹಂಗೆ ಮಾಡಿಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ನಂತರದಲ್ಲಿ ನಿರ್ಧಾರ ಮಾಡ್ತೀವಿ ಆಗಸ್ಟ್ 13 ನಂತರ. ಎಲ್ಲ ಶಿವಮೊಗ್ಗದ ಮಾಧ್ಯಮ ಸ್ನೇಹಿತರಿಗೆ, ನನ್ನ ಹೆಸರು MB ನಾಗನಗೌಡ ಅಂತೇಳಿ, ಈ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಂಚಾಲಕ. ನಮ್ಮ ಜೊತೆಗೆ ಚಿನ್ರಾಜ್ ಎಂ ಅಂತೇಳಿ ಸರ್ಕಾರಿ ಮೆಡಿಕಲ್ ಕಾಲೇಜ್, MB ನಾಗಣ್ಣಗೌಡ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ಕಾಲೇಜು ಹೊರಗುತ್ತಿಗೆ ನೌಕರರ ಸಂಘದ ಮುಖಂಡರು, ಮತ್ತೆ ವೆಂಕಟಲಕ್ಷ್ಮಿ ಮತ್ತು MN ಚಂದ್ರು ಅಂತೇಳಿ ಇವರೆಲ್ಲರೂ ಕೂಡ ಹೊರಗುತ್ತಿಗೆ ನೌಕರರ ಸಂಘದ ಮುಖಂಡರುಗಳು. 2 ವಿಷಯಗಳನ್ನ ಮಾತಾಡಬೇಕು ಅಂತೇಳಿ ಈ ಗೋಷ್ಠಿಯನ್ನು ಕರೆದಿದ್ದೀವಿ. ತಮಗೆಲ್ಲ ಗೊತ್ತಿದೆ,
ಈ ರಾಜ್ಯದ ಸರ್ಕಾರ ಕೊಟ್ಟಿದೆ. ಕೊಟ್ಟಿದ್ದಾರೆ ಹೆಚ್ಚುವರಿ ಪೇಮೆಂಟ್, ಮತ್ತು ರೋಡ್ ಗ್ಯಾಂಗ್ನರಿಗೆ ಕೊಟ್ಟಿದ್ದಾರೆ, ಮಶಾನ್ ಕಾವಲುಗಾರಿಗೆ ಕೊಟ್ಟಿದ್ದಾರೆ, ಹಾಗೂ ಏನು ಪಾರ್ಕ್ನಲ್ಲಿ ಅವರಿಗೆ ಕೊಡ್ತಾ ಇಲ್ಲ. ಯಾರ್ಯಾರಪ್ಪ ಅಂದ್ರೆ ಅವರು ಡ್ರೈವರು, UGD ಹೆಲ್ಪರು, ವಾಲ್ಮೆನ್ರು, ಮತ್ತು ಇನ್ನು ಇವರಿಗೆಲ್ಲ ಕೊಟ್ಟಿಲ್ಲ. ಇದು ಏನು ಸರ್ಕಾರದಲ್ಲೇ ತಾರತಮ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾರ ಹತ್ರ ಕೇಳಬೇಕು? ಅಲ್ಲಪ್ಪ ನೀವು DC ಅವ್ರ ಹತ್ರನೇ ಹೋಗಿ ಇದನ್ನ ಬಗೆಹರಿಸಬೇಕು, ಇದು ನಮ್ಮಲ್ಲೆಲ್ಲ ಯಾಕೆ ಬರ್ತೀರಾ, ನೀವು ಅಲ್ಲಿ ಯಾಕೆ ಹೋರಾಟ ಮಾಡಬಾರ್ದು? ಅಲ್ಲಿನೂ ಸಹ ಹೋಗಿ ಒಂದು ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದ್ರಿಗೆ ಹಣ್ಣು ಕೊಟ್ಟು ತಮಗೆ ಕೊಡ್ತಾ ಇಲ್ಲ, ತಮಗೆ ಕೊಟ್ಟು ಮಗಳಿಗೆ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಇವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾ ಇದ್ದಾರೆ.